ನೀಲಕಂಠ, 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 ಈ ಮನೆಯಲ್ಲಿ ನಿನ್ನ ಸ್ಥಾನ ಏನು ಅಂತ ಜ್ಞಾಪಿಸೋಕೆ ಈ ರೀತಿ ಕರೆದೆ. ನಿನ್ನ ಮನಸಾರೆ ಒಪ್ಪಿ ಮದ್ವೆ ಆಗಿದ್ದಕ್ಕೆ ಇವತ್ತು ನನ್ನ ನಡುದಾರಿಲ್ ಬಿಟ್ಟು ಹೋದೆ ಅಲ್ಲ. ತಾಳಿ ಕಟ್ಟಿದ ಹೆಂಡತಿ ಏನಾದ್ರೂ ಪರವಾಗಿಲ್ಲ, ದಿನಕ್ಕೊಬ್ರಿಗೆ ಸುಖ ಕೊಡೋ ಅವಳು ಚೆನ್ನಾಗಿರ್ಬೇಕಲ್ವಾ? ತಾಳಿ ಕಟ್ಟಿಸ್ಕೊಂಡು ಮಾತ್ರಕ್ಕೆ ನೀನ್ ಏನೇ ಆಟ ಆಡಿದ್ರು ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡ. ನಮ್ಮ ಮಧ್ಯೆ ಇರೋ ಈ ತಾಳಿ ಅನ್ನೋ ಸಂಬಂಧನ ಡೈವರ್ಸ್ ಅನ್ನೋ ಬೆಂಕಿಯಿಂದ ಸುಟ್ಟಾಕ್ತೀನಿ. ಭಯ ಪಡ್ಬೇಡ, ನೀನ್ ನನ್ ಗಂಡನಾಗಲ್ದೆ ಹೋದ್ರು ಈ ಮನೆ ಕೆಲಸದವನಾಗಿ ಇಲ್ಲೇ ಇರಬಹುದು. ಹಬ್ಬಬ್ಬಬ್ಬಬ್ಬ, ಏನ್ ದಯೆ, ಏನ್ ಕರುಣೆ! ಗಂಡನ ಮನಸ್ಸಿಂದ ಹೆಂಡ್ತಿನ, ಹೆಂಡತಿ ಮನಸ್ಸಿಂದ ಗಂಡನ ಬೇರೆ ಮಾಡೋಕ್ಕೆ ಆ ಬ್ರಹ್ಮನ ಕೈಲೂ ಸಾಧ್ಯ ಇಲ್ಲ. ಆ ದೇವರು ಮನುಷ್ಯ ಹತ್ರ ಇರೋಕ್ಕಾಗಲ್ಲ ಅಂತಾನೆ ತಾಯಿನ ಕೊಟ್ಟ. ಆ ತಾಯಿ ಕೊನೆವರೆಗೂ ಮಕ್ಕಳ ಹತ್ರ ಇರೋಕ್ಕಾಗಲ್ಲ ಅಂತಾನೆ ಹೆಂಡ್ತಿನ ಕೊಟ್ಟ. ಆ ಹೆಣ್ಣು ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ, ಮಕ್ಳಿಗೆ ಪ್ರೀತಿ ಕೊಡೋ ತಾಯಿಯಾಗಿ, ಕರುಣೆ ತುಂಬೋ ದೇವತೆ ಆಗ್ತಾಳೆ. ದೇವರು, ತಾಯಿ, ಪ್ರೀತಿ ಇವೆಲ್ಲರ ಪ್ರತಿರೂಪನೇ ಹೆಂಡತಿ. ನೀನು ಹೆಂಡತಿನೂ ಅಲ್ಲ, ಹೆಣ್ಣು ಅಲ್ಲ. ನಿಂದೆ ತಪ್ಪು ಕಣ್ಲಾ. ಈ ಹುಡುಗಿನ ತಿರ್ಗಾ ಕರ್ಕೊಂಬಂದ್ರೆ ನಿನ್ನ ಹೆಂಡತಿ ಅನುಮಾನ ಪಡೆದ ಇನ್ನೇನ್ ಮಾಡ್ತಾಳೆ? ನಂಗೂ ಇಂಥ ಸಂದರ್ಭ ಬಂದಿದ್ರೆ ಹಿಂಗೆ ಮಾಡ್ತಿದ್ದೆ. ಅತ್ತೆ, ಗಂಗನ ಯಾವ ಪರಿಸ್ಥಿತಿಯಲ್ಲಿ ಯಾಕೆ ಕರ್ಕೊಂಬಂದೆ ಅಂತ ಗೊತ್ತಿದ್ದು ನೀನೇ ಈಗ ಮಾತಾಡ್ತೀಯಲ್ಲ. ನಂಗೆ ಅರ್ಥ ಆಗಿ ಏನ್ ಪ್ರಯೋಜನನು? ಪ್ರಪಂಚಕ್ಕೆ ಅರ್ಥ ಆಗ್ಬೇಕಲ್ಲ, ಮೊದ್ಲು ನಿನ್ ಹೆಂಡ್ರಿಗೆ ಅರ್ಥ ಆಗ್ಬೇಕಲ್ವೇನಪ್ಪ? ಹೋಗ್ಲಿ ಬಿಡತ್ತೆ, ಎತ್ತ ತಾಯಿನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದಮೇಲೆ ಈ ಪ್ರಪಂಚನ ಅರ್ಥ ಮಾಡಿಸಿ ಏನ್ ಮಾಡೋದು? ಮಗ ಇದ್ರೂ ಕೂಡ ದಿಕ್ಕಿಲ್ದಿರೋರ್ ಥರ ಇದ್ದಾಳೆ. ಹೋಗಿ ನೋಡೋಣ ಅಂದ್ರೆ ಮುಖಾನೇ ನೋಡ್ಬೇಡ ಅಂತಾಳೆ. ಈ ನೋವು ಮುಂದೆ ನನ್ನ ಹೆಂಡತಿ ನೋವು ಸಾಸಿವೆ ಕಾಳಷ್ಟು. ಇಷ್ಟೆಲ್ಲ ನೋವುಗಳಿಗೆ ನಾನೇ ಕಾರಣ ಅಂತ ಎಲ್ರೂ ಹೇಳುವಾಗ ನಾನು ಯಾಕಿನ್ನೂ ಇರಿಸ್ಕೊಂಡಿದ್ದೀರಾ? ದಯವಿಟ್ಟು ಕಳಿಸ್ಕೊಡಿ, ನಾನು ಹೊರಟೋಗ್ತೀನಿ. ತಿರ್ಗಾ ನರ್ಕಕ್ಕೆ ಹೋಯ್ತೀಯಾ? ಇಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ತೀನಿ. ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅಂದ್ರೆ ಅವಳಿನ ತಾಯಿ ಅಲ್ವಾ? ಅಲ್ಲ, ನನ್ನವಳು ಸಣ್ಣ ಮಗು ಇರುವಾಗ್ಲೇ ಎತ್ಕೊಂಡ್ ಬಂದ್ಲು. ನನ್ನನ್ನು ಹೆತ್ತವ್ರು ಯಾರು ಅಂತ ತುಂಬಾ ಸಲ ಕೇಳಿದೆ, ಅವಳು ಬಾಯಿ ಬಿಡ್ಲಿಲ್ಲ. ನಮ್ಮಪ್ಪ ಅಮ್ಮ ಯಾರು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅವಳ ಕೈ ಕಾಲು ಹಿಡಿದು ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ಕೊಂಡು ನಾನು ಅಲ್ಲಿಗೆ ಹೋಗ್ತೀನಿ. ನನ್ನ ಕಳಿಸ್ಬಿಡಿ. ಗಂಗಾ, ನಿನ್ಗೊಂದು ಒಳ್ಳೆ ನೆಲೆ ತೋರಿಸಿ ಆಶಯ ಕೊಡೋಕ್ಕೋಸ್ಕರನೇ ನಾನಿಲ್ಲಿ ಕರ್ಕೊಂಬಂದೆ. ಅಷ್ಟಲ್ಲಿ ನನ್ನ ಜೀವನನೇ ಸೂತ್ರ ಇಲ್ದಿರೋ ಗಾಳಿಪಟ ಥರ ಆಗೋಯ್ತು. ನಿನಗೆ ಅನ್ಯಾಯ ಮಾಡಿದೆ ಅಂತ ತಪ್ಪು ತಿಳ್ಕೊಂಡ್ರೆ ನನ್ನ ತಾಯಿಗೆ ನಿನ್ನ ತಂದೆ ತಾಯಿ ಹತ್ರ ಸೇರಿಸಿದ ಮೇಲೇ ನಂದು ತಪ್ಪು ಅಲ್ಲ ಅಂತ ಅವಳು ಗೊತ್ತಾಗೋದು. ಆಮೇಲೆ ನಾನು ನನ್ನ ತಾಯಿ ಹತ್ರ ಹೋಗಿ ಮುಖ ತೋರ್ಸಮ್ಮ ಅಂತ ಎದೆ ತಡ್ಕೊಂಡು ಕೇಳ್ತೀನಿ. ಏನೋ ಅದು? ಏ ಬಸ್ವಾ, ಒಳ್ಳೆ ಎಲ್ಲಿ ನೀಲ್ಕಂಠ? ಅದು ನೀನ್ ಗಂಗಂಗ್ ಮೋಸ ಮಾಡಿದ್ಯಾ, ನಿನ್ ಮುಖ ತೋರಿಸ್ಬೇಡ ಅಂತ ಅವ್ರವ್ವ ಬೋದಿದ್ಕೆ ಅದಕ್ಕೊಂದು ದಾರಿ ಮಾಡ್ತೀನಿ ಅಂತ ಪಟ್ನಕ್ಕೆ ಹೋಗವ್ರೆ. ಓಹೋ, ಇನ್ನು ನನ್ನ ಸೌತಿ ಹಿಂದೆ ಸುತ್ತದ ಇದ್ದಾನ? ಇನ್ನು 24 ಗಂಟೆ ಒಳಗಡೆ ಅವ್ರಿಗೆ ಡೈವರ್ಸ್ ಕೊಡ್ತೀನಿ. ಎಲ್ಲಿ ದೊಡ್ಡಪ್ಪ? ಇವತ್ತು ಮೌನ ವ್ರತ ಅಲ್ವಾ, ಅದಕ್ಕೆ ಗೆಸ್ಟ್ ಹೌಸ್ ನಲ್ಲಿ ಇದ್ದಾರೆ ಅವರೇ. ಹೋಗಿ ಕರ್ಕೊಂಡ್ ಬಾ. ನೀಲ್ಕಂಠ ಅವರೇ ಅಲ್ಲಿ ಹೋಗಲ್ಲ, ನಾನು ಹೋಗಕ್ಕಾಗತ್ತ ಅವರೇ? ಸರಿ, ನಾನೇ ಹೋಗ್ತೀನಿ. ಏನ್ರಿ, ಗೌರಮ್ಮನ್ ಮದ್ವೆ ಆದ್ಮೇಲೆ ನನಗೊಂದ್ ಮನೆ ಬರ್ದು ಚಿನ್ನದ ಬಳೆ ಮಾಡಿಸ್ತೀನಿ ಅಂದಿದ್ರಿ. ನನಗೆ 10 ಎಕರೆ ಜಮೀನ್ ಬರೀತೀನಿ ಅಂತ ಹೇಳಿದ್ರಿ. ಯೋಚನೆ ಮಾಡಬೇಡಿ, ಸಮಯ ಹತ್ರ ಬರ್ತಾ ಇದೆ. ಆಸ್ತಿನೆಲ್ಲ ನಮ್ಮಪ್ಪ ನಾನ್ ಮದ್ವೆ ಆಗ್ಲಿಲ್ಲ ಅಂತ ಹೇಳಿ ನನ್ನ ತಮ್ಮಂಗ್ ಹುಟ್ಟೋ ಮಗುಗೆ ಮದುವೆ ಆದ್ಮೇಲೆ ಸಿಗ್ಲಿ ಅಂತ ಬರ್ದಿಟ್ಟು ಕಣ್ ಮುಚ್ಕೊಂಡ. ನನ್ನ ತಮ್ಮನ ಮಗಳು ಗೌರಿಗೆ ಬುದ್ಧಿವಂತನ್ ಕರ್ಕೊಂಬಂದ್ ಮದುವೆ ಮಾಡ್ಸಿದ್ರೆ ಆಸ್ತಿ ನಂಗೆ ದಕ್ಕಲ್ಲ ಅಂತ ಹೇಳಿ ನಮ್ಮನ್ಲೇ ನಿಯತ್ತಾಗಿ ಕೆಲಸ ಮಾಡ್ತಿದ್ ನೀಲ್ಕಂಠಂಗ್ ಕೊಟ್ಟು ಮದುವೆ ಮಾಡಿಸ್ದೆ. ಆಸ್ತಿನೆಲ್ಲ ನೀಲ್ಕಂಠಂಗೆ ಬರ್ಸ್ಬೇಕು ಅನ್ಕೊಂಡೆ.
ಆದ್ರೆ ಎಲ್ಲೋ ಎಡವಟ್ಟಾಯ್ತು. ಈಗ ಹೇಗೂ ಗಂಗಾ ವಿಷಯವಾಗಿ ಅವರಿಬ್ರು ನಡುವೆ ಕಿತ್ತಾಟ ನಡೀತಾ ಇದೆ. ಈ ಸಮಯ ನೋಡ್ಕೊಂಡು ನಾನೇ ಗೌರಿಗೆ ಸೀಮೆಣ್ಣೆ ಹಾಕಿ ಸುಟ್ಬಿಡ್ತೀನಿ. ಆಮೇಲೆ ನೀಲ್ಕಂಠನ್ ವಿಚಾರವಾಗಿ ಬೇಜಾರು ಮಾಡ್ಕೊಂಡು ಗೌರಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಎಲ್ರಿಗೂ ಹೇಳ್ತೀನಿ. ಆಗ ಆಸ್ತಿ ಎಲ್ಲ ನೀಲ್ಕಂಠನ್ ಬರುತ್ತೆ. ನೀಲ್ಕಂಠ ಹೇಗಿದ್ರು ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಆಗ ನೀವೆಲ್ಲ ರಾಣಿರು. ಗಂಗಾ ಅಪ್ಪ ಅಮ್ಮ ಯಾರು ಹೇಳು? ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅವಳು ಹೆಂಗ್ ಬಂದಿಲ್ಲಿ? ಗೌರ್ಮೆಂಟ್ ಆಸ್ಪತ್ರೆ ಒಬ್ಬ ನರ್ಸು ಮಗುನ 5,000 ರೂಪಾಯಿ ಮಾರಿದ್ಲು. ಅವತ್ತಿಂದ ನನ್ನ ಮಗಳ ತರ ಸಾಕ್ತೆ. ಅವ್ರ ಅಪ್ಪ ಅಮ್ಮ ಯಾರು ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಅಕ್ಕ ಬಂದ್ರಲ್ಲ, ಬನ್ನಿ ಬನ್ನಿ. ಅಕ್ಕ ಅಲ್ಲೋಡು, ಹಂಗ್ ನೋಡೋದಿರ್ಲಿ. ಇವತ್ತು ರಾತ್ರಿ ಡೆಲ್ಲಿಗೆ ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ ವಿಐಪಿಗಳು ಹೋಗ್ತಾ ಇದಾರೆ. AC ಕಂಪಾರ್ಟ್ಮೆಂಟ್ಗೆ ಅರ್ಜೆಂಟಾಗಿ 5 ಗುಲಾಬಿಗಳು ರೆಡಿ ಮಾಡ್ಬಿಡು. ಏನ್ರ ನೋಡ್ತಾ ಇದ್ದೀರಾ? ಹೋಗಿ ರೆಡಿ ಆಗ್ರಿ. ಬೇಡ ಚಿಕ್ಕಮ್ಮ, ನಮ್ಮನ್ನಲ್ಲಿ ಕಳಿಸ್ಬೇಡಿ. ನಮ್ಗಲ್ಲಿ ಚಿತ್ರ ಹಿಂಸೆ ಕೊಡ್ತಾರೆ.